ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಠಲ್ ಲೈವ್ನಲ್ಲಿ ಜನ ಆಗ್ತಿದ್ದಾರೆ. ವಿಠಲ್ ನೋಡಿ, RSS ನಾಯಕರು ಈಶ್ವರಪ್ಪನವರಿಗೆ ಕರೆ ಮಾಡಿದಾರಂತೆ, ಮಾತನಾಡಿದಾರಂತೆ, ಏನು ಸಂಭಾಷಣೆ ಇದೆ ಆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ವಿಠಲ್. ಖಂಡಿತ ದಿವ್ತ್, ಏನಂತಂದರೆ ಈಶ್ವರಪ್ಪನವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡುತ್ತಿರೋ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಕ್ಷೇತ್ರದಲ್ಲಿರುವಂಥ ದೇವಾಲಯಗಳು ಮತ್ತು ಮಠಮಾನ್ಯಗಳಿಗೆ ಇವತ್ತು ಭೇಟಿ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಿರುವಂಥದ್ದು. ಆ ಹಿನ್ನೆಲೆಯಲ್ಲೇನು ಬೆಳಕಿ ಅನ್ನುವಂಥ ಒಂದು ಗ್ರಾಮದಲ್ಲಿ ಒಂದು ವೀರಶೈವ ಲಿಂಗಾಯತ್ ಸಂಬಂಧಪಟ್ಟಂಥ ಮಠಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಏನು ಅಯೋಧ್ಯೆಯಿಂದ ಒಂದು ಕರೆ ಬರುತ್ತೆ. ಏನು ಅಯೋಧ್ಯೆಯಿಂದ ಏನು ಗೋಪಾಲ್ಜಿ ಅನ್ನೋರು ಈಶ್ವರಪ್ಪನವ್ರಿಗೆ ಕರೆ ಮಾಡಿ ಶಿವಮೊಗ್ಗದಲ್ಲಿ ನಡೀತಿರುವಂಥ ಮೋದಿ ಕಾರ್ಯಕ್ರಮಕ್ಕೆ ತಾವು ಹೋಗಿ ತಾವು BJPಗೆ ಬೆಂಬಲವನ್ನು ಕೊಡಿ ಅನ್ನುವಂಥ ಒಂದು ಮಾತನ್ನು ಸಹ ಹೇಳ್ತಾರೆ. ಆ ಸಂದರ್ಭದಲ್ಲಿ ಈಶ್ವರಪ್ಪನವರು ಇಲ್ಲ ಗುರುಜಿ, ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ, ಯಾಕಂತಂದರೆ ಅಲ್ಲಿ ರಾಘವೇಂದ್ರ ಪರ ಪ್ರಧಾನಿ ಮೋದಿಯವರು ಮತಯಾಚನೆ ಮಾಡ್ತಾರೆ, ಆ ವೇದಿಕೆಯನ್ನು ನಾನು ಯಾವ ರೀತಿ ಹಂಚಿಕೊಳ್ಳಿ ಅನ್ನೋಂಥ ಒಂದು ಮಾತನ್ನು ಸಹ ಹೇಳ್ತಾರೆ. ಅದರ ಬೆನ್ನಲ್ಲೇನು ನನಗೆ ಸಾಕಷ್ಟು ಬೆಂಬಲವೂ ಸಹ ಈಗಾಗಲೇ ಶಿವಮೊಗ್ಗದಲ್ಲಿ ವ್ಯಕ್ತ ಆಗ್ತಿರುವಂಥದ್ದು. ಏನು ಇಲ್ಲಿ ಯಡಿಯೂರಪ್ಪನವರ ಒಂದು ವಿರೋಧ ಅವರ ಪರವಾಗಿ ಒಂದು ವಿರೋಧದ ನುಡಿಗಳು ಸಹ ಕೇಳಿ ಬರ್ತಾ ಇರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ನನಗೆ ಅವರ ವಿರೋಧಿಗಳ ಬೆಂಬಲವೂ ಸಹ ಸಿಗ್ತಾ ಇದೆ. ಆ ಬೆಂಬಲದಿಂದ ನಾನು ಮತ್ತಷ್ಟು ಉತ್ಸುಕನಾಗಿದ್ದೇನೆ, ನಾನು ಸ್ಪರ್ಧೆ ಮಾಡ್ತೇನೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ. ಅದಾದ ನಂತರ ನಾನು ಗೆದ್ದು ಬಂದು ಏನು ಪ್ರಧಾನಿ ಮೋದಿಯವ್ರನ್ನ ಭೇಟಿ ಆಗ್ತೇನೆ, ಅವರ ಆಶೀರ್ವಾದವನ್ನು ಪಡಿತೇನೆ. ಅದರ ಜೊತೆಗೇನು ಅಯೋಧ್ಯೆಗೆ ಬಂದು ಶ್ರೀರಾಮನ ದರ್ಶನವನ್ನು ಪಡೆದು ತಮ್ಮ ಒಂದು ಆಶೀರ್ವಾದವನ್ನು ಪಡಿತೇನೆ ಅನ್ನುವಂಥ ಒಂದು ಮಾತನ್ನು ಸಹ ಹೇಳ್ತಾರೆ. ಇನ್ನು ಗೋಪಾಲ್ಜಿ ಅನ್ನೋರು ಕರ್ನಾಟಕ ಮೂಲದ ಉತ್ತರ ಕನ್ನಡ ಜಿಲ್ಲೆಯವರಾಗಿರುವಂಥವರು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣದ ಒಂದು ಉಸ್ತುವಾರಿ ಸಹ ಆಗಿರ್ತಾರೆ. ಒಟ್ಟಾರೆಯಾಗಿ ಈಶ್ವರಪ್ಪನವರ ಮನವೊಲಿಕೆಗೆ ಹೈಕಮಾಂಡ್ ಸೇರಿದಂತೆ RSS ಸಂಘಟನೆಯವರು ಸಹ ಪ್ರಮುಖರು ಈಶ್ವರಪ್ಪ ಅವ್ರನ್ನ ನಿರಂತರವಾಗಿ ಒಂದು ಸಂಪರ್ಕ ಮಾಡ್ತಾ ಇದ್ದಾರೆ. ಈಶ್ವರಪ್ಪನವರ ಬೆಂಬಲ BJPಗೆ ಸಾಕಷ್ಟಿದೆ ಅನ್ನುವಂಥದ್ದು ಇದರಿಂದನೇ ತಿಳಿದು ಬರುತ್ತೆ ದಿವಿತ್. ಒಟ್ಟಾರೆಯಾಗಿ ಈಶ್ವರಪ್ಪನವರನ್ನು ಮತ್ತೆ BJP ಅಭ್ಯರ್ಥಿ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡೋದಕ್ಕೆ ಮನವೊಲಿಕೆಗೆ ಸಾಕಷ್ಟು ಯತ್ನಗಳು ನಡೆದಿದೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ.